ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಜನತಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ದಿಕ್ಕುಗಳ ಪರೀಕ್ಷೆ ಕುರಿತು ಅಭ್ಯಾಸ ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಸರಣಿಯನ್ನು ಪೂರ್ಣಗೊಳಿಸುವುದು. ನೋಡ್ರಿ ವಿದ್ಯಾರ್ಥಿಗಳೇ, ಸರಣಿಯನ್ನು ಪೂರ್ಣಗೊಳಿಸುವುದು ಎಲ್ಲ ಸ್ಪರ್ಧಾತ್ಮಕ ಎಕ್ಸಾಮ್ಗಳಲ್ಲಿ ಒಂದಿಲ್ಲ ಎರಡು ಕ್ವಶನ್ ಕೇಳ್ತಾರೆ. ಸೊ ಇವತ್ತು ನಾವು ಸರಣಿಗಳನ್ನು ಪೂರ್ಣಗೊಳಿಸುವುದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಸರಣಿಯನ್ನು ಪೂರ್ಣಗೊಳಿಸುವುದು ಅಂತ ಬಂದಾಗ ಮೊದಲಿಗೆ ನೋಡ್ರಿ, ಇದರೊಳಗೆ ಎಷ್ಟು ಪ್ರಕಾರಗಳು ಬರ್ತಾವ ಅದು ಗೊತ್ತಾಗ್ಬೇಕಲ್ಲ. ಎಷ್ಟು ಪ್ರಕಾರಗಳು ಬರ್ತಾವು? ಒಂದನೇದು ಅಂಕಿ ಸರಣಿ, ಎರಡನೇದು ಅಕ್ಷರ ಸರಣಿ, ಮೂರನೇದು ಅಂಕಿ ಅಕ್ಷರ ಸರಣಿ, ನಾಲ್ಕನೇದು ಮಿಶ್ರ ಸರಣಿ. ನೋಡ್ರಿ ವಿದ್ಯಾರ್ಥಿಗಳೇ, ಸರಣಿಯನ್ನು ಪೂರ್ಣಗೊಳಿಸೋದ್ರೊಳಗೆ ಪ್ರಕಾರಗಳು 4 ಬರ್ತಾವೆ. ಒಂದು ಅಂಕಿ ಸರಣಿ, ಒಂದು ಅಕ್ಷರ ಸರಣಿ, ಒಂದು ಅಂಕಿ ಅಕ್ಷರ ಸರಣಿ, ಒಂದು ಮಿಶ್ರ ಸರಣಿ. ಅಂಕಿ ಸರಣಿ ಒಳಗ ಕೇವಲ ಅಂಕಿಗಳನ್ನು ಕೊಟ್ಟಿರ್ತಾನೆ. ಅಕ್ಷರ ಸರಣಿ ಒಳಗ ಅಕ್ಷರಗಳನ್ನು ಪೂರ್ಣಗೊಳಿಸುವುದು ಸರಣಿ ಕೊಟ್ಟಿರ್ತಾನೆ. ಅಂಕಿ ಅಕ್ಷರ ಒಳಗ ಆ ಸರಣಿ ಒಳಗ ಅಂಕಿ ಮತ್ತು ಅಕ್ಷರ ಎರಡೂ ಇರ್ತಾವು. ಮಿಶ್ರ ಸರಣಿ ಒಳಗ ಇನ್ನಿತರೆ ಘನಮೂಲ ಲೆಕ್ಕ ಮತ್ತು ವರ್ಗಗಳನ್ನು ಕೊಟ್ಟಿರ್ತಕ್ಕಂಥ ಲೆಕ್ಕಗಳು ಅವು ಬರ್ತಾವೆ. ಇನ್ನು ಅಂಕಿ ಸರಣಿ ಒಳಗ ಯಾವ್ಯಾವ ರೀತಿ ಬರ್ತಾವು? ಒಂದನೇದು ಧನಾತ್ಮಕ ಸರಣಿ. ಒಂದನೇದು ಯಾವ್ದ್ರಿ? ಧನಾತ್ಮಕ ಸರಣಿ. ಎರಡನೇದು ಋಣಾತ್ಮಕ ಸರಣಿ. ಮೂರನೇದು ಗುಣೋತ್ತರ ಸಮಾಂತರ ಶ್ರೇಣಿ ಅಥವಾ ಸರಣಿ. ಇನ್ನು ವರ್ಗ ಸರಣಿಗಳು, ಘನ ಸರಣಿಗಳು, ಹೀಗೆ ಹಲವಾರು ರೀತಿ ಸರಣಿ ಒಳಗ ಟ್ವಿಸ್ಟ್ ಕೊಟ್ಟು ಅಂಕಿ ಸರಣಿ ಒಳಗೆ ಧನಾತ್ಮಕ ಸರಣಿ ಬರ್ತದ, ಋಣಾತ್ಮಕ ಸರಣಿ ಬರ್ತದ, ಗುಣೋತ್ತರ ಸಮಾಂತರ ಸರಣಿ ಬರ್ತದ, ವರ್ಗ ಸರಣಿ ಬರ್ತದ, ಘನ ಸರಣಿ ಬರ್ತದ. ಧನಾತ್ಮಕ ಸರಣಿ ಅಂದ್ರೆ ಈ ಸರಣಿ ಒಳಗ ಕೇವಲ ಪ್ಲಸ್ ಮಾಡುವ ಇರ್ತಾವು, ಅಂತ ಸರಣಿ ಧನಾತ್ಮಕ ಅಂತಾರೆ. ಋಣಾತ್ಮಕ ಸರಣಿ ಅಂದ್ರೆ ಈ ಸರಣಿ ಒಳಗ ಮೈನಸ್ ಮಾಡ್ಕೊಂತ ಹೋಗೋದಿರ್ತದೆ, ಅದಕ್ಕೆ ಋಣಾತ್ಮಕ ಸರಣಿ ಅಂತಾರೆ. ಇನ್ನು ಗುಣೋತ್ತರ ಸಮಾಂತರ ಸರಣಿ ಅಂದ್ರೆ ಈಗ 2, 4 ಐತಿ, ಇದರ 2 ಡಿಫ್ರೆನ್ಸ್ 2 ಅದ. ಮುಂದೆ ಈಗ 4 ಮತ್ತು 6 ಡಿಫ್ರೆನ್ಸ್ 2. ಹಿಂಗೆ ಒಟ್ಟು ಏನು ಡಿಫ್ರೆನ್ಸ್ ಬಂದಿರ್ತದೆ ಅದೇ ಡಿಫ್ರೆನ್ಸ್ ಏನಕ್ಕದ ಮುಂದುವರಿತಿರ್ತದೆ, ಅದಕ್ಕೆ ಗುಣೋತ್ತರ ಸಮಾಂತರ ಸರಣಿ ಅಂತಾರ. ಇನ್ನು ವರ್ಗ ಸರಣಿ ಅಂದ್ರೆ ವರ್ಗಗಳ ಆಧಾರದ ಮೇಲೆ ಸರಣಿ ಪೂರ್ಣಗೊಳಿಸೋದಿರ್ತದೆ, ಅದಕ್ಕೆ ವರ್ಗ ಸರಣಿ ಅಂತಾರೆ. ಘನ ಸರಣಿ ಅಂದ್ರೆ ಇನ್ನು ಘನ ಸಂಖ್ಯೆಗಳ ಆಧಾರದ ಮೇಲೆ, ಘನಮೂಲದ ಆಧಾರದ ಮೇಲೆ ಸರಣಿಯನ್ನು ಪೂರ್ಣಗೊಳಿಸಿರುತ್ತದೆ, ಅದಕ್ಕೆ ಘನ ಸರಣಿ ಅಂತಾರೆ. ಈಗ ನಮಗೆ ಕರಣಿಗಳ ಪರಿಚಯ ನಮಗಾಯ್ತು. ಅಂದ್ರೆ ಸರಣಿಯ ಒಳಗೆ ಯಾವ್ದಾವ್ದು ರೀತಿ ಸರಣಿಗಳು ಬರ್ತಾವು. ಅಂಕಿ ಸರಣಿ, ಅಕ್ಷರ ಸರಣಿ, ಅಂಕಿ ಅಕ್ಷರ ಸರಣಿ, ಮಿಶ್ರ ಸರಣಿ, ಈ ರೀತಿ ಎಲ್ಲ ನಮಗೆ ಪರಿಚಯ ಆಯಿತು. ಈಗ ಒಂದೊಂದು ಉದಾಹರಣೆಗಳನ್ನು ನೋಡ್ಕೊಂತ ಹೋಗೋಣಂತೆ. ಮೊದಲನೇ ಉದಾಹರಣೆ ವಿದ್ಯಾರ್ಥಿಗಳೇ, ಒಂದನೇ ಉದಾಹರಣೆ ನೋಡ್ರಿ. ಏನು ಕೊಟ್ಟನ್ ಕ್ವಶನ್? 45, 44, 42, 39, 35, 30. ಸ್ವಲ್ಪ ವಿಚಾರ ಮಾಡ್ರಿ ವಿದ್ಯಾರ್ಥಿಗಳೇ, ಏನಾಗಿರ್ಬೋದು ಇಲ್ಲಿ? 45 ಒಳಗೆ -1 ಮಾಡ್ಯಾನ. ನೆಕ್ಸ್ಟ್ 44 ಒಳಗೆ -2 ಮಾಡ್ಯಾನ. ನೆಕ್ಸ್ಟ್ 42 ಒಳಗೆ -3 ಮಾಡ್ಯಾನ. 39 ಒಳಗೆ -4 ಮಾಡಿದ್ರೆ 35, 35 ಒಳಗೆ -5 ಮಾಡಿದ್ರೆ 30. ಇಲ್ಲಿ ನೋಡ್ರಿ 1, 2, 3, 4, 5. ಈಗ ನೆಕ್ಸ್ಟ್ ಬರ್ಬೇಕಾಗಿದ್ದು 30 ಒಳಗೆ -6 ಮಾಡ್ರಿ 24 ಬರ್ತದೆ. ಆಪ್ಷನ್ ನೋಡ್ರಿ ಎಷ್ಟನೇದ? ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ಏನ್ ಮಾಡ್ಯಾನ? ಮೈನಸ್ ಅನ್ನ ಧನಾತ್ಮಕ ಸರಣಿ ಅಲ್ರಿ, ಧನಾತ್ಮಕ ಅಂದ್ರೆ ಪ್ಲಸ್, ಇದು ಋಣಾತ್ಮಕ ಸರಣಿ. ನೋಡ್ರಿ ಮೈನಸ್ ಇದಾವ ಎಲ್ಲ ಕಡೆ, ಋಣಾತ್ಮಕ. 45 1 ಕಳೆದ 44 ಆಗ್ಯದ,
ನೆಕ್ಸ್ಟ್ 44 -2 ಕದ 42 ಬಂದದ. 42 -3 ಮಾಡ್ಯಾನ 39 ಆಯ್ತು. 39 -4 35. 35 -5 ಮಾಡ್ರಿ 30. ಈ 30 -6 ಮಾಡ್ರಿ 24. ಈಗ ಆಪ್ಷನ್ ಡಿ ಒಳಗೆ ಆನ್ಸರ್ ಐತಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ, 17, 19, 22, 27, 34, 45. ಏನಾಗ್ಯದ್ರಿ ವಿದ್ಯಾರ್ಥಿಗಳಲ್ಲಿ 17ರಿಂದ 19 ನೋಡ್ರಿ 2 ಹೆಚ್ಚಿಗೆ ಆಗೈತಿ +2. 19ರಿಂದ 22 ನೋಡ್ರಿ 3 ಹೆಚ್ಚಿಗೆ ಆಗ್ಯದ 22. 22ರಿಂದ 27 ನೋಡ್ರಿ 5 ಹೆಚ್ಚಿಗೆ ಆಗ್ಯದ. ನೆಕ್ಸ್ಟ್ 27ರಿಂದ 34 ನೋಡ್ರಿ 5 ಆಗನ. ನೆಕ್ಸ್ಟ್ ನೋಡ್ರಿ ಎಷ್ಟು ಹೆಚ್ಚಿಗೆ ಆಗ್ಯದ 7 ಹೆಚ್ಚಿಗೆ ಆಗ್ಯದ. ನೆಕ್ಸ್ಟ್ ಈಗ ಸರ 2, 3, 5, 7. ಈಗ ನೆಕ್ಸ್ಟ್ ಏನು ಬರ್ಬೋದ್ರಿ? ಈಗ 34 ಅಂದ್ರೆ ಈಗ 45 ಆಗೈತಿ. ಈಗ ನೆಕ್ಸ್ಟ್ ಏನು ಬರ್ಬೋದು? 2, 3, 5, 7 ಯಾವ ಸಂಖ್ಯೆಗಳು ನೋಡ್ರಿ ವಿದ್ಯಾರ್ಥಿಗಳೇ? 2, 3, 5, 7 ಏನ್ರಿ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ಏನ್ ಮಾಡ್ಯಾನ್ರಿ ಅವ? ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡಾನ, ಅವಿಭಾಜ್ಯ ಸಂಖ್ಯೆಗಳ ಅಂತರ ಇಟ್ಟಾನ. 2, 3, 5, 7. ನೆಕ್ಸ್ಟ್ 7 ಆಗನ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? 7 ಆಗನ 8 ಬರಲ್ಲ, 9 ಬರಲ್ಲ, 10 ಬರಲ್ಲ, 11. ಸೊ 34 + 11 ಮಾಡ್ರಿ ಎಷ್ಟೈತ್ರಿ? 45 ಆಯ್ತು. 45 ಆಗನ ಈಗ ನೆಕ್ಸ್ಟ್ ನೋಡ್ರಿ 11 ಆಗನ. ನೆಕ್ಸ್ಟ್ 11 ಆಗನ ಅವಿಭಾಜ್ಯ ಸಂಖ್ಯೆ ಯಾವ್ದು ನೋಡ್ರಿ? 13. 45 + 13 ಎಷ್ಟಾಯ್ತ್ರಿ ವಿದ್ಯಾರ್ಥಿಗಳೇ? 58. ಆಪ್ಷನ್ದಾಗ ನೋಡ್ರಿ ಎಷ್ಟನೇದ? ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಇನ್ನೊಂದ್ಸಲ ಹೇಳ್ತೀನಿ, 17, 19, 22, 27, 34, 45 ಕ್ವಶನ್ ಕೊಟ್ಟಾನ. ನಾವಿಲ್ಲಿ ಏನೇನು ಅಂತರ ಅದ ನೋಡುದು. 17ರಿಂದ 19 2 ಅಂತರ ಅದ, 19ರಿಂದ 22 3 ಅಂತರ ಅದ, 22ರಿಂದ 27 5 ಅಂತರ ಅದ, 27ರಿಂದ 34 7 ಅಂತರ ಅದ. ನೆಕ್ಸ್ಟ್ 34ರಿಂದ 45 11 ಡಿಫ್ರೆನ್ಸ್ ಅದ. ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮುಂದಿನ ಅಂಕಿ ಸಿಗ್ಬೇಕಾದ್ರೆ ಇಷ್ಟು ಅಂಕಿಗಳು ನೋಡ್ರಿ ನಮ್ಮ 2, 3, 5, 7 ಈ ಯಾವ ಸಂಖ್ಯೆಗಳ್ರಿ? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ತಗೊಂಡಾನ. ನೆಕ್ಸ್ಟ್ 11 ಆಗನ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? 13. ಸೊ 45 + 13 ಮಾಡ್ರಿ 58 ಬಂತು. ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ವಿದ್ಯಾರ್ಥಿಗಳೇ ಹಿಂಗೆ ಈಗ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಮೂರನೇ ಕ್ವಶನ್ ಏನ್ ಹೇಳ್ಯಾನ? 2, 5, 10, 17, 26, 37. ಸ್ವಲ್ಪ ತಲೆ ಓಡಿಸ್ರಿ. 2 ಹೆಂಗ್ ಬಂತು ಅನ್ನೋದು, 5 ಹೆಂಗ್ ಬಂತು, 10 ಹೆಂಗ್ ಬಂತು ಅನ್ನೋದು, 17, 26, 37. ನೆಕ್ಸ್ಟ್ ಸಂಖ್ಯೆ ಓದ್ಬೇಕು ನಮಗೆ. 2 ನೋಡ್ರಿ 1 + 1 ಆದ್ರೆ 2 ಆಗ್ತದ, ಅದು ಬಿಡ್ರಿ. ನೋಡ್ರಿ ಯಾವ್ದು ಸ್ವಲ್ಪ ತಲೆ ಓಡಿಸಿ ನೋಡಿದಾಗ 1ರ ವರ್ಗ + 1 ಅಂದ್ರೆ 1ರ ವರ್ಗ 1 + 1 2. ನೆಕ್ಸ್ಟ್ 2ರ ವರ್ಗ + 1, 2ರ ವರ್ಗ 4 + 1 5. 3ರ ವರ್ಗ + 1, 3ರ ವರ್ಗ 9 + 1 10. 4ರ ವರ್ಗ + 1 ಅಂದ್ರೆ 4ರ ವರ್ಗ 16 + 1 17. ನೆಕ್ಸ್ಟ್ 5ರ ವರ್ಗ + 1, 5ರ ವರ್ಗ 25 1 26. ನೆಕ್ಸ್ಟ್ 6ರ ವರ್ಗ + 1, 6ರ ವರ್ಗ 36 + 1 37. ನೆಕ್ಸ್ಟ್ ನಮಗೆ ಬರ್ಬೇಕಾಗಿದ್ದು 7ರ ವರ್ಗ + 1, 7ರ ವರ್ಗ 49, 49 1 ಕೂಡಿಸಿದ್ರೆ 50. ಎಷ್ಟನೇ ಆಪ್ಷನ್ ನೋಡ್ರಿ 50. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ನೋಡ್ರಿ ವಿದ್ಯಾರ್ಥಿಗಳೇ 2, 5, 10, 17, 26, 37 ಕೊಟ್ಟಿರ್ತಾನೆ, ಕನ್ಫ್ಯೂಸ್ ಆಗುದಿಲ್ಲ. ಎಲ್ಲಾ ರೀತಿ ನೋಡುದು ಒಂದೇ ರೀತಿ ಅಲ್ರಿ, ಒಂದಿದ್ರೊಳಗೆ ತಿಳಿ ಓಡಿಸಬಾರ್ದು. ಧನಾತ್ಮಕ ಅಂದ್ರೆ ಬರೀ ಕೂಡ್ಸಾರೇನೋ ಕಳೆದಾರೇನೋ ಅದಷ್ಟೇ ಅಲ್ಲ, ವರ್ಗಕ್ಕೇನ್ರಿ ಮುಂದೆ ಕೂಡ್ಸಾರೇನೋ, ವರ್ಗ ಸಂಖ್ಯೆ ತಗೊಂಡೇನ್ರಿ ಕಳೆದಾರೇನೋ, ವರ್ಗ ಮೂಲ ತಗೊಂಡು ಕಳೆದಾರೇನೋ, ಎರಡೂ ರೀತಿ ಎಲ್ಲಾ ರೀತಿನೂ ಯೋಚನೆ ಮಾಡ್ಬೇಕು ವಿದ್ಯಾರ್ಥಿಗಳೇ. ಅಂದಾಗ ಮಾತ್ರ ಸರಣಿಗಳನ್ನು ನಾವು ಈಸಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ, 4, 9, 25, 49, 121, 169. ಈಗ ಹೇಳತ್ತೀರಿ ನಂಗೆ ಗೊತ್ತದ. 4, 9, 25, 49, 120, 129 ಇವೇನೋ ವರ್ಗ ಸಂಖ್ಯೆಗಳದಾವಲ್ಲ. 2ರ ವರ್ಗ, 3ರ ವರ್ಗ, 5ರ ವರ್ಗ, 7ರ ವರ್ಗ, 11ರ ವರ್ಗ, 13ರ ವರ್ಗ ಅನ್ನತ್ತೀರಿ. ಇದು ಗೊತ್ತಾಗತ್ತದ. 2ರ ವರ್ಗ, 3ರ ವರ್ಗ, 5ರ ವರ್ಗ, ನೆಕ್ಸ್ಟ್ 7ರ ವರ್ಗ, 11ರ ವರ್ಗ, 13ರ ವರ್ಗ. ಈಗ ನಮಗೆ ನೆಕ್ಸ್ಟ್ ಯಾವ್ದು ಬೇಕಾಗ್ಯದ? ಇವೆಲ್ಲ ಹೌದು, ಇದು ಕಂಡು ಹಿಡಿದ್ರೆ ನೆಕ್ಸ್ಟ್ ಯಾವುದು? ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಡ್ರಿ.
2 3 5 7 11 13 ಇವೇನದಾವ್ರಿ ಅವಿಭಾಜ್ಯ ಸಂಖ್ಯೆಗಳದಾವು. 2 3 5 7 11 13. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ 17. ಸೊ ಈಗ ನಮಗೆ ಬೇಕಾಗಿದ್ದು 17ರ ವರ್ಗ. 17ರ ವರ್ಗ ಎಷ್ಟ್ರಿ 289. 289 ಆಪ್ಷನ್ ಎದಾಗದ ನೋಡ್ರಿ ವಿದ್ಯಾರ್ಥಿಗಳನ್ನ. ಇವಾಗಲೇ ನಿಮಗೆ ಮ್ಯಾಗ ಹೇಳ್ದ ಇಲ್ಲಿ ವರ್ಗ ತಗೊಂಡು ಕೂಡ್ಸೋದಿತ್ತು, ಇಲ್ಲಿ ಪ್ಲಸ್ ಮಾಡ್ಕೊಂಡ್ ಬಂದ್ರೆ ಇದಕ್ಕೆ ಗೊತ್ತಾಯ್ತು. ಇಲ್ಲಿ 2 3 5 7 11 13 ವರ್ಗ ಕೊಟ್ಟ. ಇವೇನ್ರಿ 2 3 5 7 13 ಎಲ್ಲ ಅವಿಭಾಜ್ಯ ಸಂಖ್ಯೆ. ಸೊ 13 ಆಗನ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು 17. ಸೊ 17ರ ವರ್ಗ 289. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ಕ್ಲಾಸ್ ವಿದ್ಯಾರ್ಥಿಗಳೇ. 5ನೇ ಕ್ವಶನ್ ನೋಡ್ರಿ. 7 15 31 63 127. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಅಂಕಿ ನಾವು ಪೂರ್ಣಗೊಳಿಸ್ಬೇಕು. ಸೊ ಏನ್ರಿ 7 ಇಷ್ಟೊತ್ತನ ಅವಿಭಾಜ್ಯ ಸಂಖ್ಯೆ ಬಂದಿದ್ದು, ವರ್ಗ ಸಂಖ್ಯೆ ಬಂದಿದ್ದು ಎಲ್ಲ ಗುರ್ತಿರ್ತಿದ್ರಿ. ಈಗ 7 15 31 63 127 ಬಂದ. ನೀವು ಸ್ವಲ್ಪ ತಲೆ ಓಡಿಸ್ರಿ. 7 2 14 ಪ್ಲಸ್ 1 15 ಬಂತು. ನೆಕ್ಸ್ಟ್ 15 2 30 ಪ್ಲಸ್ 1 31 ಬಂತು. ನೆಕ್ಸ್ಟ್ 31 2 62 ಪ್ಲಸ್ 1 63 ಬಂತು. 63 2 ಪ್ಲಸ್ 1 127 ಬಂತು. ನೆಕ್ಸ್ಟ್ ಈಗ 127 2 ಪ್ಲಸ್ 1 ಎಷ್ಟು ಬರ್ತೈತ್ರಿ ವಿದ್ಯಾರ್ಥಿಗಳೇ ಮಾಡಿ ನೋಡ್ರಿ. 127 ಇಂಟು 2 2 7 14 2 2 4 1 5 2 1 2 254 ಪ್ಲಸ್ 1 255. 255 ನೋಡ್ರಿ ಅಲ್ಲದ ಆಪ್ಷನ್ ಬಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ. 7 15 31 63 127 ಕೊಟ್ಟಾನ. 7 2 14 ಪ್ಲಸ್ 1 15 ಬಂತು. ನೆಕ್ಸ್ಟ್ 15 2 30 ಪ್ಲಸ್ 1 31 ಬಂತು. 31 2 62 ಪ್ಲಸ್ 1 63 ಬಂತು. 63 2 126 ಪ್ಲಸ್ 1 127. 127 254 ಪ್ಲಸ್ 1 255. ಆಪ್ಷನ್ ಬಿ ಇದಾಗದ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 6ನೇದ್ದು 13 27 56 115 234 ಕ್ವಶನ್ ಮಾರ್ಕ್. ಏನದ್ ನೋಡ್ರಿ ಆಪ್ಷನ್ದಾಗ 6ನೇ ಪ್ರಶ್ನೆ ನೋಡ್ರಿ. 13 27 56 115 234 ಕ್ವಶನ್ ಮಾರ್ಕ್. ನೆಕ್ಸ್ಟ್ 27 ಹೆಂಗ್ ಬಂತಪ್ಪ 13 2 26 ಪ್ಲಸ್ 1 27. 27 2 54 ಪ್ಲಸ್ 2 27 2 54 ಪ್ಲಸ್ 2 56. ನೋಡ್ರಿ ಇಲ್ಲಿ ಪ್ಲಸ್ 1 ಬಂತು, ಇಲ್ಲಿ ಪ್ಲಸ್ 2 ಬಂತು. ನೆಕ್ಸ್ಟ್ 56 2 2 ಎಷ್ಟಾಗ್ತದೆ ನೋಡ್ರಿ. 56 ಇಂಟು 2 2 6 12 2 11 112. 56 112 ಪ್ಲಸ್ 3 ಮಾಡ್ಯಾನ 115 ಬಂತು. ನೆಕ್ಸ್ಟ್ 115 2 230 ಪ್ಲಸ್ 3 ಆಯ್ತು, ಪ್ಲಸ್ 4 ಮಾಡ್ಯಾನ. ಈಗ ನೆಕ್ಸ್ಟ್ 234 ಆಯ್ತು. ನೆಕ್ಸ್ಟ್ 234 2 ಪ್ಲಸ್ 4 ಇದ್ದಿದ್ದು ಪ್ಲಸ್ 5 ಆಗ್ಬೇಕಿಲ್ಲಿ. 234 2 ಮಾಡಿ ನೋಡ್ರಿ. 234 ಇಂಟು 2 2 4 8 2 3 6 2 4 468 ಪ್ಲಸ್ 5 473. ಎಷ್ಟು ಬರ್ಬೇಕ್ರಿ 473. ಎಷ್ಟನೇ ಆಪ್ಷನ್ ಅದ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ ಇನ್ನಿಷ್ಟು ಕ್ವಶನ್ಗಳನ್ನ ಉದಾಹರಣೆಗಳನ್ನು ನೋಡೋಣ ಬನ್ನಿ. ಈ ಉದಾಹರಣೆ ನೋಡ್ರಿ. 1 4 27 16 125 36. ನೆಕ್ಸ್ಟ್ ಅಂಕಿ ಯಾವ್ದಂತ ನಾವು ಕಂಡುಹಿಡಿಬೇಕು. ಇಲ್ಲಿ ಫಸ್ಟಿಗೆ ನಿಮ್ಗೆ ಯಾವ ಅಂಕಿಗಳು ಗೊತ್ತದ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. 4 ಅಂದ್ರೆ 2ರ ವರ್ಗ ಅಂತ ಗೊತ್ತದ ನಿಮ್ಗೆ. 16 ಅಂದ್ರೆ 4ರ ವರ್ಗ ಅಂತ ಗೊತ್ತದ. ನೆಕ್ಸ್ಟ್ 36 ಅಂದ್ರೆ 6ರ ವರ್ಗ ಅಂತ ಗೊತ್ತದ. ಇನ್ನು ಉಳಿದಿದ್ದ ಸಂಖ್ಯೆಗಳು ಯಾವುವು 1ರ ವರ್ಗ 1 ಆಗ್ತದೆ. ಸೊ 1ರ ಘನನೂ 1 ಆಗ್ತದೆ. ನೆಕ್ಸ್ಟ್ ನೋಡ್ರಿ ಇದು 3ರ ಘನ. ನೆಕ್ಸ್ಟ್ ಇದು ನೋಡ್ರಿ 5ರ ಘನ. ಸ್ವಲ್ಪ ವಿಚಾರ ಮಾಡ್ರಿ ವಿದ್ಯಾರ್ಥಿಗಳಲ್ಲಿ.
ಒಂದರ ಘನಾಗನ 2ರ ವರ್ಗ ಬಂದದ, 3ರ ಘನಾಗನ 4ರ ವರ್ಗ ಬಂದದ, 5ರ ಘನಾಗನ 6ರ ವರ್ಗ ಬಂದದ. ಈಗ 6ರ ವರ್ಗಾಗನ ಏನು ಬರ್ಬೇಕ್ರಿ? 7ರ ಘನ ಬರಬೇಕು. 7ರ ಘನ ಎಷ್ಟ್ರಿ? 49 ಇಂಟು 7 ಮಾಡಿ ನೋಡ್ರಿ. 7 9 63, 7 4 28, 1 6, 343. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, 1ರ ಘನಾಗನ 2ರ ವರ್ಗ ಬಂದದ, 3ರ ಘನಾಗನ 4ರ ವರ್ಗ ಬಂದದ, 4ರ ವರ್ಗಾಗನ 5ರ ಘನ ಬಂದದ, 5ರ ಘನಾಗನ ನೆಕ್ಸ್ಟ್ ಈಗ 6ರ ವರ್ಗ ಆದ್ಮ್ಯಾಗ ಎಷ್ಟರ ಘನ ಬರ್ಬೇಕ್ರಿ? 7ರ ಘನ ಬರಬೇಕು. 7ರ ಘನ ಅಂದ್ರೆ ಎಷ್ಟ್ರಿ? 7 7 49 ಇಂಟು 7 ಮಾಡಿ ನೋಡ್ರಿ. 7 9 63, 7 4 28, 1 4, 32 33, 343. 7ರ ಘನ ಅಂದ್ರೆ ಎಷ್ಟ್ರಿ? 343. 343 ಆಪ್ಷನ್ ಏದಾಗದ? ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಇದು ಗೊತ್ತಾಯ್ತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ, 13, 17, 33, 97, 353. ನೆಕ್ಸ್ಟ್ ಸಂಖ್ಯೆ ಯಾವ್ದಂತ ಕಂಡುಹಿಡಿಬೇಕು. ಸೊ 13, 17 ನೋಡ್ರಿ ಎಷ್ಟು ಡಿಫ್ರೆನ್ಸ್ ಅದ? 4 ಪ್ಲಸ್ ಆಗೈತೆ, ಅಂದ್ರೆ 4 ಪ್ಲಸ್ ಆಗ್ಯದ. ಈ ನೆಕ್ಸ್ಟ್ 17 ಮತ್ತು 33 ನೋಡ್ರಿ ಎಷ್ಟು ಪ್ಲಸ್ ಆಗ್ಯದ? 16 ಪ್ಲಸ್ ಆಗ್ಯದ. ನೆಕ್ಸ್ಟ್ 33, 97 ನೋಡ್ರಿ ಎಷ್ಟು ಪ್ಲಸ್ ಆಗ್ಯದ? 64 ಆಗ್ಯದ. ವಿದ್ಯಾರ್ಥಿಗಳೇ ಸ್ವಲ್ಪ ತಲೆ ಓಡಿಸ್ರಿ. ಇಲ್ಲಿ 4 ಆಗ್ಯದ, 4 4 16 ಆಗ್ಯದ, 16 4 64 ಆಗ್ಯದ. ಈಗ 64 4 ನೋಡುನ. 97 ಎಷ್ಟು ಕೂಡಿಸಿದ್ರೆ 353 ಆತ. 64 4 ನೋಡ್ರಿ. 64 4 4 4 16, 4 24, 256. ಇಲ್ಲಿ ಏನಾಗ್ಯದ? 256 ಪ್ಲಸ್ ಆಗ್ಯದ. ಈಗ ನೆಕ್ಸ್ಟ್ ನಮಗೆ 256 4 ಬೇಕು. 256 4 ಅಂದ್ರೆ 4 6 24, 4 5 21, 22, 4 8, 1 4 8 1 2 10, 1024. 1024ಕ್ಕೆ 353 ಕೂಡಿಸ್ರಿ. 4 3 7, 2 5 7, 3 1. ಆನ್ಸರ್ 1377. ನೋಡಿ ವಿದ್ಯಾರ್ಥಿಗಳು ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ. 13ಕ್ಕೆ 4 ಕೂಡ್ಸನ 17 ಆಗ್ಯದ. 17ಕ್ಕೆ 16 ಕೂಡ್ಸನ 36 ಆಗ್ಯದ. 33ಕ್ಕೆ 64 ಕೂಡ್ಸನ 97 ಆಗ್ಯದ. ಈ ನೆಕ್ಸ್ಟ್ ಅಂಕಿ ಇಲ್ಲಿ ಯಾವ್ದು ಕೂಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಈಗ ಮತ್ತೆ 97 353 ಕಳ್ಕೊಂತ ಕುದ್ರ ಭಾಳ ಲೇಟ್ ಆಕ್ಕದ. ಇಲ್ಲಿ ನೋಡ್ರಿ, ಇಲ್ಲಿ 4, ಇಲ್ಲಿ 16, ಇಲ್ಲಿ 64. 4 4 16, 16 4 64, 64 4 256. ಅಂದ್ರೆ 97ಕ್ಕೆ 256 ಕೂಡಿಸ್ರಿ 353 ಆಯ್ತು. ಈ ನೆಕ್ಸ್ಟ್ 256 4 ತಗೋಬೇಕು. 256 4 ಎಷ್ಟ್ರಿ? 1024. ಈ 1024 ಪ್ಲಸ್ 353 ಮಾಡ್ರಿ 1377 ಅಂದ್ರೆ 1377 ಬರ್ತದೆ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ವಿದ್ಯಾರ್ಥಿಗಳೇ ಲೆಕ್ಕ ತಿಳಿತಂತ ಅನ್ಕೊಂತೀನಿ. ಇವತ್ತಿಗೆ ಇಲ್ಲಿಯ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.